Hey, hi. Hi everyone, this is Yasmin, makeup artist cum makeup educator. Hi everyone, ಇದು ಕ್ರೌನ್ ಏರಿಯಾ ಯಾವ ಥರ ಫಿಕ್ಸ್ ಮಾಡೋದಂತ ಇವತ್ತು ಸ್ಮಾಲ್ ಒಂದು ಟ್ಯುಟೋರಿಯಲ್ ಹೇಳ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಸಿ ಇಯರ್ ಟು ಇಯರ್ ನಾನು ಸೆಕ್ಷನ್ ಮಾಡಿದ್ದೀನಿ. ಸೊ ಬ್ಯಾಕಲ್ಲಿ ಲೈಕ್ ದಿಸ್, ಇದು 3 ಫಿಂಗರ್ ನಿಮಗೆ ಗ್ಯಾಪ್ ಇರಬೇಕು, ಇಲ್ಲಿಂದ ಇಲ್ಲಿ, ಓಕೆನಾ. ಸಿ ಸೆಕ್ಷನ್ ಲೈಕ್ ದಿಸ್ ಸೆಕ್ಷನ್ನ ತಗೊಂಡೆ. ಇದು ಫುಲ್ ಪಫ್ಗೆ ನೀವು ಯಾವ ಥರ ಇದು ಮಾಡೋದಂತ ಆರಾಮಾಗಿ ಇದು ಮಾಡ್ಬೋದು. ನೋಡಿ, ಸಿ ಬ್ಯಾಕ್ ಕಮಿಂಗ್ ದಿಸ್. ಅಗೇನ್ ನಾನು ಮಾಡ್ತಾ ಇರೋದು ಈ ರೀತಿ ಮಾಡಿದ್ರೆ ನಿಮಗೆ ಆರಾಮಾಗಿ ಬ್ಯಾಕ್ ಕೋಮ್ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಪ್ಲಸ್ ನಿಮಗೆ ಪಫ್ ಕೂಡ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಮ್ಮ ಪಫ್ ಏನಕ್ಕೆ ಲೈಕ್ ಪುಷ್ ಆಗಿಬಿಡುತ್ತೆ ಬ್ಯಾಕು. ಸೊ ಈ ಥರ ನೀವು ಬ್ಯಾಕ್ ಕೋಮ್ ಮಾಡ್ಕೊಳ್ಳಿ 2-3 ಸೆಕ್ಷನ್ಸಲ್ಲಿ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಟಿಪ್ಸ್. ಓಕೆ ನೋಡಿ, ಹಿಂಗೆ ಮಾಡ್ತಾ ಹೋಗಿ. ಸೊ ಇದಾದ ನಂತರ ಲೈಕ್ ದಿಸ್, ಈ ಕ್ರೌನ್ ನಿಮಗೆ ಎಲ್ಲಿರ್ಬೇಕಂತ ನೋಡ್ಕೊಳ್ಳಿ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಳಗಡೆ ಬರಬೇಕಾ, ಆರ್ ಎಲ್ಸ್ ನೀವು ಓಪನ್ ಹೇರ್ ಮಾಡ್ತಿದ್ರೆ ಇಲ್ಲೇ ಸಾಕಾಗುತ್ತೆ. ಸೊ ಇದನ್ನ ಇಲ್ಲಿ ಪಿನ್ ಮಾಡಿ. ನಿಮಗೆ ಇದರಲ್ಲೇ ಪುಲ್ಲಿಂಗ್ ಟೆಕ್ನಿಕ್ ಕೂಡ ಯಾವ ಥರ ಬರುತ್ತಂತ ನಾನು ಹೇಳ್ಕೊಡ್ತಿದ್ದೀನಿ. ಲೈಕ್ ಲಾಕ್ ಹೋಗೋಯ್ತು. ಸೊ ನಾವು ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಹಿಯರ್. ನಿಮಗೆ ಆರಾಮಾಗಿ this again back combing. See how is ಚೆನ್ನಾಗಿ ಬಂದಿದೆ. ಸ್ಮಾಲ್ ಸೆಕ್ಷನ್ ತಗೋಬೇಕು ನೀವು, ಜಾಸ್ತಿ ಸೆಕ್ಷನ್ಸ್ ತಗೊಳಕ್ ಹೋಗಬೇಡಿ. Again 3 sections.